ಗ್ರೋ ಝೋನನ್ನು ಬೆಂಗಳೂರಿನಲ್ಲಿ ಆರಂಭಿಸಿದರು. ನಮ್ಮ ಮೈಸೂರಿಗೆ ನಮ್ಮ ಸ್ನೇಹಿತರು ಆಗಿರುವಂಥ ಬಸವರಾಜ್ ಅವರ ಜೊತೆ ಸೇರಿ ಇಲ್ಲಿ ಇವತ್ತು ಮಳಿಗೆಯನ್ನು ಆರಂಭ ಮಾಡಿದ್ದಾರೆ. ನನ್ನ ಜೊತೆಗೆ ನಮ್ಮ ಪಕ್ಷದ ಮುಖಂಡರು, ಯುವ ನಾಯಕರು ಆಗಿರುವಂತಹ ಕಿರಣ್ ಗೌಡರು ಇದ್ದಾರೆ. ನಾವಿಬ್ಬರು ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ. 5 ದಿನಗಳಲ್ಲಿ 4-5 ದಿನದಲ್ಲಿ ಹಬ್ಬ ಇದೆ. ಉದ್ಘಾಟನೆಗಿಂತ ಮೊದಲು ಬಂದಿರುವಂಥ ಸ್ಟಾಕ್ ಎಲ್ಲ ಖಾಲಿ ಆಗುವಂತೆ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಅದು ಗ್ರೋ ಝೋನ್ಗೆ ಜನರು ಇಟ್ಟಿರುವಂತಹ ವಿಶ್ವಾಸವನ್ನು ತೋರಿಸ್ತದೆ. ಮೈಸೂರಿಗೆ ಬಂದಿದ್ದಾರೆ. ಮೈಸೂರಲ್ಲಿ ಬಹುಶಃ ಇನ್ನೂ 4-6 ಮಳಿಗೆಗಳನ್ನು ತೆರೆಯುವಂಥ ಒಂದು ಬೇಡಿಕೆ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ. ರಾಜೇಶ್ವರಿಗೆ, ಬಸವರಾಜ್ ಅವರಿಗೆ ಒಳ್ಳೇದು ಮಾಡಿ, ತಾಯಿ ಚಾಮುಂಡೇಶ್ವರಿ ಅವರಿಗೆ ಈ ಒಂದು ಉದ್ಯಮದಲ್ಲಿ ಎಲ್ಲ ಯಶಸ್ಸನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾರೆ. ಅದರಲ್ಲೂ ಅತ್ಯಂತ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ. ಇವತ್ತೆಲ್ಲ ಬಟ್ಟೆ ಎಲ್ಲ ಹಾಕೋದು ಅಂದರೆ ಮೊದಲಿನ ಥರ ಇದು ಹರಿದೋಗೋವರೆಗೂ ತೊಳೆದು ಹಾಕೊಳ್ಳೋರು ಜನ. ಈಗ ಆಗಲ್ಲ. ಈಗ ಒಂಥರ ಈಗ ಅಮೆರಿಕನ್ಸ್ ಏನಿದೆಲ್ಲ 2 ಸರಿ 3 ಸರಿ ಹಾಕಿದ್ಮೇಲೆ ಸೈಡ್ ಬಿಸಿ ಹಾಕೋದು. ನಮ್ಮಲ್ಲೂ ಕೂಡ ಹೆಚ್ಚು ದಿನ ಒಂದೇ ಶರ್ಟನ್ನು ಹಾಕೋಕ್ಕಾಗಲ್ಲ. ಯಾಕೆಂದರೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳು ಹಾಕ್ಕೊಳ್ತಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕ್ತಿರ್ತಾರೆ. ಅದಕ್ಕೆ ಎಷ್ಟು ಲೈಕ್ಸು ಬರುತ್ತೆ ಅಂತಲೂ ನೋಡ್ತಾ ಇರ್ತಾರೆ. ಹಾಗಾಗಿ ಬಟ್ಟೆಗಳನ್ನು ಕೂಡ ಈಗಿನ ಯಂಗ್ಸ್ಟರ್ಸು 10 ಸರಿ ಹಾಕೋದಿಲ್ಲ. ಅದು ಹರಿದೋಗೋವರೆಗೂ ಹಾಕಲ್ಲ. ಕಡಿಮೆ ಬೆಲೆಗೆ ಗುಣಮಟ್ಟದ ಬಟ್ಟೆಗಳನ್ನು ಕೊಟ್ಟರೆ ಖಂಡಿತ ನಮ್ಮ ಯಂಗ್ಸ್ಟರ್ಸಿಗೆ ಅನುಕೂಲ ಆಗುತ್ತೆ. ಅಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ರಾಜೇಶ್ವರ್ ಇದನ್ನು ಆರಂಭ ಮಾಡಿದರೆ ಅದು ಒಳ್ಳೆಯದು.